ಸುಗ್ರೀವ ರಾಜ್ಯಭಾರ ಮಾಡ್ತಿರ್ಬೇಕಾದ್ರೆ ರಾಮ ಲಕ್ಷ್ಮಣಲ್ಲಿ ಬಂದಿರತಕ್ಕಂಥ ಸ್ಥಳ. ರಾಮ ಲಕ್ಷ್ಮಣಲ್ಲಿ ಬಂದಾಗ ಈ ಒಂದು ದೇವಸ್ಥಾನದಲ್ಲ ಅಲ್ಲಿ ವಿಶ್ರಾಂತಿ ತಗೊಂತಾ ಇದ್ರು ರಾಮ ಲಕ್ಷ್ಮಣರು. ವಿಶ್ರಾಂತಿ ತಗೊಳ್ತಿರ್ಬೇಕಾದ್ರೆ ಅಲ್ಲಿ ಇದೇನ್ ನೋಡ್ತಿದ್ರ, ಇದು ನಮ್ಮ ಹಂಪಿ. ಇದು ರಾಜರ ಆಳ್ವಿಕೆ ಅಲ್ಲದೆ ರಾಮಾಯಣ ಕಾಲದಲ್ಲಿ ಇದು ಒಂದು ಭಾಗನೂ ಹೌದು. ತ್ರೇತಾಯುಗದಲ್ಲಿ ವಾನರ ರಾಜ್ಯವಾಗಿದ್ದಂಥ ಕಿಷ್ಕಿಂಧೆಯ ಸುಂದರ ಪರಿಸರದ ಹಂಪೆಯಲ್ಲಿ ಕೋದಂಡರಾಮ ದೇವಸ್ಥಾನ ಪಕ್ಕದಲ್ಲಿ ಇರುವಂತ ಯಂತ್ರೋದ್ಧಾರಕ ಆಂಜನೇಯ ಸ್ವಾಮಿ ದೇವಸ್ಥಾನ. ಬಹಳಷ್ಟು ವಿಷಯಗಳನ್ನು ಹೊಂದಿರುವಂತ ಈ ದೇವಸ್ಥಾನದ ಬಗ್ಗೆ ಅಲ್ಲಿರುವ ಅರ್ಚಕರನ್ನ ಮಾತಾಡಿಸಿದೆ. ಶ್ರೀ ಗುರುಭ್ಯೋ ನಮಃ, ಪರಮ ಗುರುಭ್ಯೋ ನಮಃ, ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವ ವಿಘ್ನೋಪಶಾಂತಿಯೇ. ನಮ್ಮ ಹೆಸರು ಗುಂಡಾಚರ್ಮಣೂರು ಅಂತ. ಇಲ್ಲಿ ಮೊದಲು ಗುಡಿ ಅಥವಾ ಏನೇ ಎದ್ದಿಲ್ಲ, ಇದು ಬಹಳ ಬಯಲು. ಇಲ್ಲಿ ಎದುರಿಗೆ ಶಿಮುಖ ಪರ್ವತ. ಈ ಪ್ರದೇಶದಲ್ಲಿ ಕಿಷ್ಕಿಂಧ ಇದು. ಈ ಸುಗ್ರೀವ ದೇವರು ರಾಜ್ಯಭಾರ ಮಾಡ್ತಾ ಇರ್ತಾರೆ. ಸುಗ್ರೀವ ರಾಜ್ಯಭಾರ ಮಾಡ್ತಿರ್ಬೇಕಾದ್ರೆ ರಾಮ ಲಕ್ಷ್ಮಣಲ್ಲಿ ಬಂದಿರತಕ್ಕಂಥ ಸ್ಥಳ. ರಾಮ ಲಕ್ಷ್ಮಣಲ್ಲಿ ಬಂದಾಗ ಈ ಒಂದು ದೇವಸ್ಥಾನದಲ್ಲ ಅಲ್ಲಿ ವಿಶ್ರಾಂತಿ ತಗೊಂತಾ ಇದ್ರು ರಾಮ ಲಕ್ಷ್ಮಣರು. ವಿಶ್ರಾಂತಿ ತಗೊಳ್ತಿರ್ಬೇಕಾದ್ರೆ ಅಲ್ಲಿ ಪ್ರಾಣದೇವರು ಆಂಜನೇಯ ದೇವರು ಬರ್ತಾರೆ, ಪರಿಚಯ ಆಗ್ತದೆ. ಸುಗ್ರೀದೇವರಿಗೆ ಪರಿಚಯ ಆಗ್ತದೆ. ಆಗ ಸುಗ್ರೀದೇವರು ರಾಮ ಲಕ್ಷ್ಮಣ ಕೇಳ್ತಾರೆ, ಎಲ್ಲಿ ಹೋಗ್ತಾ ಇದ್ರಿ ಅಂದ್ರೆ ನಾವು ಸೀತಾ ಹುಡ್ಕೊಂಡು ಹೊಟ್ಟು ಹೋಗ್ತಿದ್ದೀವಿ ಅಂತ ಹೇಳ್ತಾರೆ. ಆಗ ನಾವು ಸುಗ್ರೀದೇವ್ ಪ್ರಾರ್ಥನೆ ಮಾಡ್ಕೊತಾರೆ, ನೀವು ಎಲ್ಲಿ ಹೋಗೋದು ಬೇಡ, ನಮ್ಮ ಆತಿಥ್ಯ ಸ್ವೀಕಾರ ಮಾಡ್ಕೊಂಡು ಇಲ್ಲೇ ಇರ್ರಿ, ಸೀತಾದೇವಿ ಎಲ್ಲಿದ್ರು ಬಂದು ನಾನು ನಿಮ್ಮನ್ನು ವಿಷಯ ತಿಳಿಸ್ತೀನಿ ಹಾಗೆ ಅಂತ ಹೇಳಿದಾಗ ರಾಮಚಂದ್ರ ಮತ್ತು ಲಕ್ಷ್ಮಣ ಇಬ್ಬರು ಒಪ್ಕೊಂತಾರೆ. ಹೀಗೆ ಇಲ್ಲಿ ಹಿಂದಕ್ಕೆ ಈ ದೇವರು ಹೇಗೆ ಪ್ರತಿಷ್ಠಾಪನೆ ಆದ್ರೆ ಇಲ್ಲಿ ವ್ಯಾಸರಾಯ ಇರ್ತಕ್ಕಂಥ ಸ್ಥಳ. ಇಲ್ಲಿ ಮೇಲೆ ಹಿಂದಕ್ಕೆ ನೋಡಿದ್ರೆ ಎತ್ತರದಲ್ಲಿ ಇರ್ತಕ್ಕಂಥ ಮಂಟಪಗಳವೆ, ಅಲ್ಲಿ ವ್ಯಾಸರಾಯರ ಮಠ ಅಂತ ಇತ್ತು. ಅಲ್ಲಿ ವ್ಯಾಸರಾಯರು ಇದ್ರು. ದಿನನಿತ್ಯ ವ್ಯಾಸರಾಯರ ಪೂಜೆ ಎಲ್ಲ ಮುಗಿಸ್ಕೊಂಬಂತ ಅದು ಚಕ್ರತೀರ್ಥದಲ್ಲಿ ಸ್ನಾನ ಮಾಡಿ ಬಂದು ಇಲ್ಲಿ ಧ್ಯಾನ ಮಾಡ್ತಾ ಇದ್ರು. ಧ್ಯಾನ ಮಾಡ್ತಿರ್ಬೇಕಾದ್ರೆ ಈ ಕೆಲವು ದಿವಸ ಆದ್ಮೇಲೆ ಆ ದೇವರು ಇರ್ತಕ್ಕಂಥ ಬಂಡೆ, ಆ ಬಂಡೆಯಿಂದ ಕೋತಿ ಮರಿ ಬರ್ಬೇಕು, ದರ್ಶನ ಕೊಡಬೇಕು, ಅದೃಶ್ಯ ಆಗ್ಬೇಕು. ಮತ್ತೆ ಮರುದಿವಸ ಬರ್ತಾ ನೋಡ್ತಾರೆ, ಮತ್ತೆ ಹಾಗೆ ದರ್ಶನ ಕೊಡ್ತಾರೆ, ಅದೃಶ್ಯ ಆಗ್ಬಿಡ್ತದೆ. ಆಗ ಪ್ರಾರ್ಥನೆ ಮಾಡ್ಕೊಂತಾರೆ, ಏನ್ ಬರ್ತೀರಿ, ದರ್ಶನ ಕೊಡ್ತೀರಿ, ಹಾಗೆ ಹೋಗ್ಬಿಡ್ತೀರಿ, ಏನ್ ಸಮಾಚಾರ ಅಂತ ಕೇಳಿದಾಗ ಸ್ವಪ್ನ ಆಗುತ್ತೆ. ಸಾಕ್ಷಾತ್ ರಾಮ ಲಕ್ಷ್ಮಣ ಬಂದು ವಿಶ್ರಾಂತಿ ತಗೊಂಡಿರ್ತಕ್ಕಂಥ ಪವಿತ್ರ ಸ್ಥಳ. ಈ ಸ್ಥಳದಲ್ಲಿ ನಮ್ಗೆ ಪ್ರತಿಷ್ಠಾಪನೆ ಮಾಡ್ರಿ, ಅನೇಕ ಮಂದಿ ಭಕ್ತರು ಬರ್ತಾರೆ, ಅವರೆಲ್ಲ ಉದ್ಧಾರ ಮಾಡ್ಬೇಕಾಗಿದೆ ಅಂತ ಹೇಳಿದಾಗ ವ್ಯಾಸರಾಯರು ಬಹಳ ಸಂತೋಷ ಪಟ್ಕೊಂಡು ಮತ್ತೆ ಪ್ರಶ್ನೆ ಅವರಿಗೆ ಅನುಭವ ಬರ್ತದೆ, ಯಾವ ರೀತಿ ಪ್ರತಿಷ್ಠಾಪನೆ ಮಾಡ್ಬೇಕು ನಿಮಗೆ. ಆಗ ಪ್ರಾಣದೇವರು ಚಿತ್ರ ತೋರಿಸ್ತಾರೆ. ಪದ್ಮಾಸನ ಹಾಕಿ ಕೂತಿರೋದು, ಯೋಗ ಮುದ್ರೆ, ಧ್ಯಾನ ಮುದ್ರೆ, ಕೈಯಲ್ಲಿ ಜಪಮಣೆ, ಕರ್ಣಕುಂಡಲಗಳು, ಬಾಲದಿಂದನೇ ಕಿರೀಟ ಮಾಡ್ಕೊಂಡಿರ್ತಕ್ಕಂಥ ಚಿತ್ರ ತೋರಿಸಿದಾಗ ವ್ಯಾಸರಾಯರು ಬಹಳ ಸಂತೋಷ ಪಟ್ಟು ಮರುದಿವಸ ಬಂದು ನೋಡ್ತಾರೆ. ಅದೇ ಬಂಡಿ ಮೇಲೆ ಅಂಗಾರದ ಇದ್ದಿಲಿಂದ ಚಿತ್ರ ಬರೆದು ಪ್ರಾಣದೇವರನ್ನ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡ್ತಾರೆ. ಮರುದಿವಸ ಬಂದು ನೋಡ್ತಾರೆ, ಚಿತ್ರ ಇರೋದಿಲ್ಲ, ಅದೃಶ್ಯ ಆಗ್ಬಿಟ್ಟಿರ್ತದೆ. ಯಾಕೆ ಹೀಗಾಯ್ತು ಅಂತ ಮತ್ತೆ ಪ್ರಾರ್ಥನೆ ಮಾಡ್ಕೊಂತಾರೆ, ಮತ್ತೆ ಚಿತ್ರ ಬರೀತಾರೆ, ಮತ್ತೆ ಪೂಜೆ ಆಗುತ್ತೆ. ಈಗ 12 ಸಲ ಮಾಡ್ತಾರೆ, 12 ಸಲ ಪ್ರತಿಷ್ಠಾಪನೆ ಆಗಲ್ಲ. ವ್ಯಾಸರಾಯ ಒಂದು ಗಟ್ಟಿ ಮನಸ್ಸು ಮಾಡ್ಕೊಂಡು, ನೀವು ಹೀಗಾದ್ರಲ್ಲಿ ಪ್ರತಿಷ್ಠಾಪನೆ ಆಗೋದಿಲ್ಲ, ನಿನ್ನ ದಿಗ್ಬಂಧನ ಮಾಡ್ತೀನಿ ಅಂತ ಹೇಳಿ ಷಟ್ಕೋನ ಬರೀತಾರೆ. ಆ ಷಟ್ಕೋನದಲ್ಲಿ ಪ್ರಾಣದೇವರನ್ನ ಪದ್ಮಾಸನ ಕೂತಿರೋದು, ಯೋಗ ಮುದ್ರೆ, ಧ್ಯಾನ ಮುದ್ರೆ, ಬಾಲದ ಕಿರೀಟ ಇರ್ತಕ್ಕಂಥ ಚಿತ್ರ ಬರೆದು ಸುತ್ತಲೂ ಒಲೆ ಹಾಕೊಡ್ತ ಅಂದ್ರೆ ವೃತ್ತ. ಆ ವೃತ್ತ ಹೊರಗಡೆ 51 ಪದ್ಮದಳ. 12 ಸಲ ಏನು ಚಿತ್ರ ಬರೆದಿದ್ರೆ ಪ್ರತಿಷ್ಠಾಪನೆ ಮಾಡ್ಬೇಕಂತ ಆ ಸುತ್ತಲೂ 12 ಕೋತಿಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಆ 12 ಕೋತಿಗಳಲ್ಲಿ ಹೇಗಿದೆ, ಮುಂದಿನ ಕೋತಿ ಬಾಲಾಡ್ಕೊಳ್ಳದೆ ಹಿಂದಿನ ಕೋತಿ ನೋಡ್ತಾ ಇದೆ. ಹೀಗಿರ್ಬೇಕಾದ್ರೆ ಅದನ್ನೆಲ್ಲ ಬರೆದು 1 ಕೋಟಿ ಬೀಜ ಮಂತ್ರಗಳನ್ನು ಬರೆದು ಪ್ರಾಣದೇವರನ್ನ ಆಹ್ವಾನ ಮಾಡಿ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡ್ತಾರೆ. ಮರುದಿವಸ ಬಂದು ಪೂಜೆ ಮಾಡ್ಕೊಂಡು ನೋಡ್ತಾರೆ, ಎಲ್ಲ ಹಾಗೆ ಇರ್ತದೆ. ಆಗ ಅಭಿಷೇಕ ಆಗ್ತದೆ, ಪೂಜೆ ಆಗ್ತದೆ, ಎಲ್ಲ ಆಗ್ತದೆ. ಏನ್ರಿ ಆಚಾರ್ಯ ನೀವು ಹೇಳ್ಬಿಟ್ರಿ, ನಾ ಕೇಳ್ಬಿಟ್ವಿ, ಇದ್ರಿಂದ ಬರ್ತಕ್ಕಂಥ ಚಿತ್ರ ನೀರ್ ಹಾಕಿದ್ರೆ ಹೋಗ್ಬಿಡ್ತದಲ್ಲ, ನೀರ್ ಹಾಕಿದ್ರೆ ಹೋಗೋದಲ್ಲ, ಅವ್ರ ತಪಸ್ಸಿನ ಬಲದಿಂದ ಅದು ಹಾಗೆ ಇರ್ತದೆ. ಪ್ರಾಣದೇವರನ್ನ ಅನುಗ್ರಹ ಇರ್ತದೆ. ಹಾಗಾಗಿ ಇದ್ದಲಿಂದ ಬರ್ತಕ್ಕಂಥ ಚಿತ್ರ ಹಾಗೆ ಇರ್ತದೆ. ದಿನನಿತ್ಯ ಪೂಜೆ ಮಾಡ್ತಾ ಮಾಡ್ತಾ ಅವ್ರು ಹೇಗೆ ಚಿತ್ರ ಬರೆದಿದ್ರು ಆ ಗೆರೆಗಳು ಉಪ್ಪು ತಗ್ಗುಗಳಿಂದ ಉದ್ಭವ ಆಗಿರ್ತಕ್ಕಂಥದ್ದು. ವ್ಯಾಸರಾಯರು ನಮ್ಮ ಭಾರತ ದೇಶದಲ್ಲಿ 732 ಆಂಜನೇಯ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಎಷ್ಟು ಸ್ವಾಮಿ? 732. ಎಲ್ಲೆಲ್ಲಿ ಹೋಗ್ತಾರಲ್ಲ ಆಂಜನೇಯ ಪ್ರತಿಷ್ಠಾಪನೆ ಮಾಡೋದು. ಹಾಗೆ ಇದ್ರ ಇಷ್ಟು 732ರಲ್ಲಿ ಇದು ವಿಶೇಷವಾಗಿರ್ತಕ್ಕಂಥದ್ದು ಮೊದಲನೇದು. ಆಮೇಲೆ ದಿನ ಪೂಜೆ ಮಾಡ್ತಾ ಮಾಡ್ತಾ ಒಂದು ಸ್ತೋತ್ರ ಮಾಡ್ತಾರೆ. ನಮಾಮಿ ದೂತಂ ರಾಮಸ್ಯ ಸುಗತಂ ಸೋದ್ರವಂ ಪೀನವೃತ್ರ ಮಹಾಬಾಹೋ ಸರ್ವಸತ್ರ ನಿವಾರಣಂ ನಾನಾ ರತ್ನ ಸಮಾಯುಕ್ತಂ ಕುಂಡಲಾದಿ ವಿರಾಜಿತಂ ಸರ್ವದಾ ಭೀಷ್ಟದಾತಾರಾಂ ವೈಡಮಾಯುವೇತ್ ವಾಸಿನಂ ಚಕ್ರತೀರ್ಥಸ್ಯ ದಕ್ಷಿಣಸ್ಥ ಗಿರೋಸುಧಃ ತುಂಗಾಂಬೋಧರಂಗಸ್ಯ ವಾತೇನ ಪ್ರಶೋಭಿತೆ
ನಾನಾ ದೇಶಾಗತ ಶಬ್ದಿ ಸೇವ್ಯಮಾನಮೃತಮೈ ಧೂಪ ದೀಪಾದಿ ನೈವೇದ್ಯ ಪಂಚಕಾದೈದ ಶಕ್ತಿತಃ ವ್ರತಾಮಿ ಹನುಮತ್ಪಾದಂ ಹೇಮಕಾಂತಿ ಸಮಪ್ರಭಂ ವ್ಯಾಸತೀತೇಂದ್ರಾಣಂ ಪೂಜಿತಂ ಪ್ರಣಿಧಾನತಃ ತ್ರಿವಾರಂ ಪಟೇ ನಿತ್ಯಂ ಸ್ತೋತ್ರಂ ಭಕ್ತೋತ್ತಮಃ ವಾಂಛಿತಂ ಲಭತೆ ಭೀಷ್ಟಾಂ ಷಣ್ಮಾಸಾಭ್ಯಂತರಂ ಗ್ರಹೋ ಪುತ್ರಾರ್ಥೇ ಲಭತೆ ಪುತ್ರಾಂಶಾರ್ಥೇ ಲಭತೆ ಯಶಃ ವಿದ್ಯಾರ್ಥೇ ಲಭತೆ ವಿದ್ಯಾಂಗನಾರ್ಥೇ ಧನಮಾಪ್ನುಯಾತ್ ಸರ್ವದಾ ನಾತ್ರ ಸಂದೇಹೋ ಹರಿಸಾಕ್ಷಿ ಜಗತ್ಪತಿ. ನೀವು ಅನುಮಾನ ಪಡಬೇಕಾಗಿಲ್ಲ ನನ್ನ ಮೇಲೆ. ಹರಿಸಾಕ್ಷಿ ಯಾರಪ್ಪ ಇದಕ್ಕೆ ಸಾಕ್ಷಿ? ಹರಿಸಾಕ್ಷಿ. ಹರಿಸಾಕ್ಷಿಯಾಗಿ ನಿಮ್ಮೆಲ್ಲ ರಚನೆ ಮಾಡ್ತೀನಿ. ಹರಿಸಾಕ್ಷಿ ಜಗತ್ಪತಿ ಯಃ ಕರೋತತ್ತು ಸಂದೇಹೋ. ಅಲ್ಲಿಗೂ ನನ್ನ ಮೇಲೆ ನೀವು ಅನುಮಾನ ಪಟ್ರೆ ಸಯಾತಿ ನರಕಂ ಧ್ರುವಂ, ಮತ್ತೆ ನಿಮಗೆ ಕಷ್ಟ ನರಕದ್ದು ತಪ್ಪಿದ್ದಲ್ಲ ಅಂತೇಳಿ ಸ್ತೋತ್ರ ಅದೆಲ್ಲ ಮಾಡ್ತಾರೆ. ದಿನನಿತ್ಯ ಸ್ತೋತ್ರ ಮಾಡಕ್ಕೆ. ಹಾಗೆ ಈ ಇಲ್ಲಿ ವಿಜಯನಗರ ಸಾಮ್ರಾಜ್ಯ, ವಿಜಯನಗರ ಸಾಮ್ರಾಜ್ಯಕ್ಕೆ ಕೃಷ್ಣದೇವರ ಪಟ್ಟಾಭಿಷೇಕ ಬರಬೇಕಾಗುತ್ತದೆ. ಅವ್ರಿಗೊಂದು ಕುಜದೋಷ ಇರ್ತದೆ, ಹಾಗಾಗಿ ಅವ್ರ ಪಟ್ಟಾಭಿಷೇಕ ಆಗಲ್ಲ. ಹಾಗೆ ಅಲ್ಲಿರ್ತಕ್ಕಂಥ ಮಂತ್ರವರೆಯರು ಮಹಾ ತಪಸ್ವಿಗಳಾಗಿರ್ತಾರೆ, ವ್ಯಾಸರಾಗಿದ್ದಾರೆ. ಅವ್ರ ಹತ್ರ ಹೋಗಿ ಪ್ರಾರ್ಥನೆ ಮಾಡ್ಕೊಂಬೋಣ ಹಾಗಂತ ಬರ್ತಾರೆ, ನೋಡ್ತಾರೆ, ಕೇಳ್ತಾರೆ. ಆಯ್ತು ನಾ ಬರ್ತೀನಿ ಅಂತ ಹೇಳ್ತಾರೆ, ಹೋಗ್ತಾರೆ. 18 ಗಳಿಗೆ ರಾಜ್ಯಭಾರ ಮಾಡ್ತಾರೆ ವಿಜಯನಗರನ ಮಾಡಿ. ಆ ಕುಜದೋಷ ನೋಡ್ಕೊಂಡ್ಬಿಟ್ಟು ಕೃಷ್ಣದೇವರ ಪಟ್ಟಾಭಿಷೇಕ ಮಾಡ್ತಾರೆ. ಆ ಪಟ್ಟಾಭಿಷೇಕ ಸಮಯದಲ್ಲಿ ಒಂದು ದೊಡ್ಡ ಸರ್ಪ ಬರ್ತದೆ. ಇದರಿಂದನೇ ಕೃಷ್ಣದೇವರಿಗೆ ಮೃತ್ಯು ಅಂತೇಳಿ ತಮ್ಮ ಮೇಲೆ ಇರ್ತಕ್ಕಂಥ ಸ್ಯಾಟೆ ಅಂತ ಅದ್ರ ಮೇಲೆ ಹಾಕಿಬಿಡ್ತಾರೆ. ಆ ಪವಿತ್ರವಾಗಿರ್ತಕ್ಕಂಥ ಸ್ಯಾಟೆ ಅದ್ರ ಮೇಲೆ ಬಿದ್ದ ತಕ್ಷಣ ಬೆಂಕಿ ಹತ್ತಿ ಅಲ್ಲೇ ಮೃತ್ಯು ಆಗಿಬಿಡ್ತದೆ. ಕೃಷ್ಣದೇವರ ಬಂದಿರತಕ್ಕಂಥ ಕಂಟಕ ಪರಿಹಾರ ಆಗ್ತದೆ. ಆ ಕೃಷ್ಣದೇವರ ನಮ್ಗೆ ಏನು ಬೇಕು ಕೇಳ ಅದಷ್ಟು ಕೊಡ್ತೀನಿ ಅಂತ ಹೇಳ್ತಾರೆ. ನಮ್ಗೆ ಏನು ಬೇಕಾಗಿಲ್ಲಪ್ಪ, ನೀನು ಸುಖವಾಗಿ ಎಲ್ಲ ರಾಜ್ಯಭಾರ ಮಾಡ್ಕೊಂಡು ಆರಾಮಾಗಿರು, ನಿನಗೆ ಬಂದಿರತಕ್ಕ ಕಂಟಕ ಎಲ್ಲ ಪರಿಹಾರ ಆಗಿದೆ ಹಾಗಂತೇಳಿ ಮತ್ತೆ ಪುನಃ ಬರ್ತಾರೆ. ಅವತ್ತಲಿಂದ ವ್ಯಾಸರಾಯರು ಹೋಗಿ ವ್ಯಾಸರಾಜರು ಆದ್ರು. ಯಾಕೆ? ರಾಜ್ಯಭಾರ ಮಾಡಿರ್ತಾರೆ. ಹಾಗೆ ಇವತ್ತಿಗೂ ಆ ಸಂಸ್ಥಾನದಲ್ಲಿ ವ್ಯಾಸರಾಯರ ಮಠದಲ್ಲಿ ಸಾಯಂಕಾಲ ರಾಜ ದರ್ಬಾರ್ ಅಂತ ಮಾಡಿ ವಿಶೇಷವಾಗಿ ಮಾಡ್ತಾರೆ. ಇದು ವಿಶೇಷವಾಗಿರ್ತಕ್ಕಂಥದ್ದು. ಭಕ್ತಾದಿಗಳು ಬರ್ತಾರೆ, ತಮ್ಮ ಇಷ್ಟಾರ್ಥಗಳನ್ನು ಕೇಳ್ಕೊಂತಾರೆ. ಅವರವ್ರ ಇಷ್ಟಾರ್ಥಗಳನ್ನು ಪೂರ್ಣ ಮಾಡಿದರೆ ನಿಜವಾಗಲೂ ಇಲ್ಲಿ ಧ್ಯಾನಕ್ಕಾಗಿ ವಿಶೇಷವಾಗಿ ಧ್ಯಾನಕ್ಕಾಗಿ ವಿಷಯ ಎಷ್ಟು ಧ್ಯಾನ ಮಾಡ್ತೀವೋ ಅಷ್ಟು ಪ್ರೀತಿ ಆಗ್ತಾನಿತ. ಹೀಗೆ ಅನೇಕ ಮಂದಿ ಭಕ್ತರು ಬರ್ತಾರೆ. ನಮ್ಗೆ ತಿಳಿದ ಮಟ್ಟಿಗೆ ಎಷ್ಟೋ ಮಂದಿಗೆ ಅವ್ರ ಕೆಲಸಗಳು ಪೂರ್ಣ ಆಗ್ಯಾವೆ. ಆಚಾರ್ಯ ನೀವು ಹೇಳಿದ್ರಿ ಬಂದ್ರೆ ಮತ್ತೆ ನಮ್ದೆಲ್ಲ ಕೆಲಸ ಆಗಿದೆ, ಮದುವೆ ಆಗಿದೆ, ಮಕ್ಕಳಾಗಿದೆ, ನಮಗೆಲ್ಲ ಅನುಕೂಲ, ರೋಗಗಳು ಹೋಗ್ಯಾವೆ, ಕೋರ್ಟ್ ವ್ಯಾಜ ಇದಿರ್ತವೆ, ಅವು ಕೂಡ ನಮಗೆ ನಮ್ಮಂತೆ ಆಗ್ಯಾವೆ. ಹಾಗೆ ಅಂತೇಳಿ ಎಷ್ಟೋ ಜನ ಬಂದು ಪ್ರಾರ್ಥನೆ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಇದ್ದಾರೆ. ಇದು ವ್ಯಾಸರಾಯರು ಮಾಡಿರ್ತಕ್ಕಂಥ ದೊಡ್ಡ ನಮಗೆ ಉಡುಗೊರೆ, ದೊಡ್ಡ ಆಸ್ತಿ ಇದು. ನಾವು ಎಷ್ಟು ಇಲ್ಲಿ ನಾವು ಪ್ರಾಣದೇವರನ್ನ ನಾವು ಸ್ತೋತ್ರ ಮಾಡಿ ಸೇವೆ ಮಾಡ್ತೀವೋ ಅಷ್ಟು ನಮಗೆ ಜೀವನದಲ್ಲಿ ಒಳ್ಳೇದಾಗ್ತದೆ, ಸುಖ ಸಿಗ್ತದೆ. ಈಗ ಬಂದಂತ ಭಕ್ತಾದಿಗಳಿಗೆ ಯಾವ ತರ ಪೂಜೆ ಮಾಡಿ ಕೊಡ್ತಾರೆ? ಇಲ್ಲಿ ವಿಶೇಷವಾಗಿರ್ತಕ್ಕಂಥ ವಾಯುಸ್ಥಿತಿ ಪುನಶ್ಚರಣೆ ಅಂತ. ವಾಯುಸ್ಥಿತಿ ಪುನಶ್ಚರಣೆ ಅಂದ್ರೆ 40 ಶ್ಲೋಕ ಇರ್ತಾವೆ. ಮೇಲಿಂದ ಕೆಳಗೆ ಹೇಳ್ಕೋದು, ಮತ್ತೆ ಕೆಳಗಿಂದ ಮೇಲೆ ಹೇಳೋದು, ಮತ್ತೆ ಮೇಲಿಂದ ಕೆಳಗೆ ಬಂದು ಅಂದ್ರೆ ಜೇನು ತುಪ್ಪಲಿಂದ ಅಭಿಷೇಕ ಮಾಡೋದು. ವಿಶೇಷವಾಗಿ ಇದೇ ಮಾಡೋದು. ಅವ್ರಿಗೆ ಯಾವ ಕಷ್ಟ ಇರ್ತಾವ ಇವನ್ನ ಹೇಳ್ತಾರೆ. ನಿಮ್ಗೆ ಏನಪ್ಪ ಲಗ್ನ ಆಗ್ಬೇಕಾಯ್ತಪ್ಪ ಅಂದ್ರೆ ಲಗ್ನದೊಂದು ಶ್ಲೋಕ, ಜ್ವರ ಕಮ್ಮಿ, ರೋಗ ಕಮ್ಮಿ, ರೋಗಕ್ಕೊಂದು ಕಮ್ಮಿ, ಇದು ವ್ಯಾಜ್ಯ ಕೋರ್ಟಿನ ಅದಕ್ಕೊಂದು ಶ್ಲೋಕ, 40 ಶ್ಲೋಕ ಒಂದೊಂದಕ್ಕೆ ಒಂದೊಂದು ರೋಗ. ಅವರು ಬಂದಂಥ ಭಕ್ತರು ನಾವು ಮಾಡ್ಬೇಕಾಗಿದೆ ಅಂತಂದ್ರೆ ಏನಾಗಿದೆ ನಿಮಗೆ ಅಂತ ಕೇಳಿದಾಗ ನಾವು ಅದನ್ನ ಹೆಚ್ಚಿಗೆ ವಿಶೇಷ ಮಾಡ್ಕೊಂಡು ಮಾಡ್ತೀವಿ. ಅವ್ರಿಗೆ ಅನುಗ್ರಹ ಆಗ್ಯದ. ಎಷ್ಟೋ ಮಂದಿ ಇದು ಸಾಕ್ಷಿ. ಮುಂಚೆನೆ ಹೇಳ್ಬೇಕು ಸ್ವಾಮಿ, ಒಂದಿನ ಮುಂಚೆ ಇಲ್ಲ ಮುಂದೆ ಬಂದು ಹೇಳ್ಬೇಕು, ನಮ್ಗೆ ಗೊತ್ತಾಗಬೇಕು. ಒಂದಿನ ಮುಂಚೆ ಬಂದು ಹೇಳ್ಬಿಟ್ರೆ ಅದು ನಾವು ಗೋತ್ರ ನಕ್ಷತ್ರ ಹೆಸರು ಅದಕ್ಕೆ ನಿಮ್ಗೆ ಏನು ಅಭಿಷೇಕ ಇರ್ತದ ಹೇಳಿದ್ರೆ ನಾವು ಮಾಡ್ತೀವಿ. ಜೇನುತುಪ್ಪ ತರಬೇಕು. ಜೇನುತುಪ್ಪ ನಮ್ಮ ತೆಗೆದ್ರೆ ನೀವು ಜೇನುತುಪ್ಪ 1/4 kg ಕಮ್ಮಿ ತರಬಾರ್ದು. 1/4 kg 1 kg, ಅರ್ಧ kg ತಗೋಬೇಕು. ಅಭಿಷೇಕ ಮಾಡಿ ಆ ಅಭಿಷೇಕ ಜೇನುತುಪ್ಪನ ನಿಮ್ಗೆ ವಾಪಸ್ ಕೊಡ್ತೀವಿ. ಅದನ್ನೇನಿತ್ತ ಮನೆಯಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ತೊಗೊಳ್ರೆ ದೇಹಕ್ಕೆ ಒಳ್ಳೇದಾಗ್ತದೆ. ವಾರದ 7 ದಿನನೂ ದಿನ ಮಾಡ್ತೀವಿ ನಾವು. ಏಕಾದಶಿ ಇರೋದಿಲ್ಲ, ಗ್ರಹಣ ಕಾಲ ಇರೋದಿಲ್ಲ, ಮತ್ತೆ ಇನ್ನು ಉಳಿಕೆದು ವಿಶೇಷಗಳಲ್ಲಿ ಇರೋದಿಲ್ಲ. ಪ್ರತಿನಿತ್ಯ ಇರ್ತದೆ. ಜನ ಬರಲಿ ಬರದಲ್ಲಿ ನಮ್ದು ಅವ್ರು ಮಾಡೇ ಪೂಜೆ ನಡೀತಾನೆ ಇರುತ್ತೆ. ಜೇನುತುಪ್ಪ ಅಭಿಷೇಕ, ಪಂಚಾಮೃತ ಅಭಿಷೇಕ, ಅಲಂಕಾರ. ಶನಿವಾರ ದಿನ ಏನು ವಿಶೇಷತೆ ಇರುತ್ತೆ? ಶನಿವಾರ ಜನ ಜಾಸ್ತಿ ಬರ್ತಾರೆ. ಅವತ್ತು ವಾರ ಅಂತ ಹೇಳಿದ್ರೆ ಅವರು ಎಷ್ಟೋ ಮಂದಿ ಬಂದು ಅವ್ರವ್ರ ಇಷ್ಟಾರ್ಥಗಳನ್ನ ಹೇಳ್ಕೊಂತಾರೆ, ಕೂಡ್ತಾರೆ. ಎಷ್ಟೋ ಮಂದಿ ಅವ್ರವ್ರ ಸಂಕಲ್ಪ ಆಗುತ್ತೆ, ಸಂಕಲ್ಪ ಮಾಡ್ಕೊಂಡು ಅವ್ರಿಗೆ ಮಾಡಪ್ಪ ಜೇನುತುಪ್ಪದೊಂದು ಜೇನುತುಪ್ಪ ವಾಪಸ್ ಕೊಡ್ತೀವಿ. ಆಮೇಲೆ ಪಂಚಾಮೃತ ಎಲ್ಲರಿಗೂ ಕೊಟ್ಬಿಡ್ತೀವಿ. ರಸೀದಿ ಹಚ್ಕೊಂಡ್ರು ಕೂಡ, ರಸೀದಿ ಇಲ್ದಿದ್ರು ಕೂಡ ಕೊಟ್ಬಿಡ್ತೀವಿ ಪಂಚಾಮೃತ. ವಿಶೇಷವಾಗಿದ್ದು ಮಂತ್ರಾಕ್ಷತೆ ದೇವ್ರಿಗೆ ಏರ್ಸಿರ್ತೀವಿ, ಅದನ್ನ ತಕ್ಕೊಂಡ್ಬಿಟ್ಟು ಎಲ್ಲರಿಗೂ ಕೊಡ್ತೀವಿ. ಅದೇ ವಿಶೇಷ.
ಈಗ ನೀವು ಯಾರಾದ್ರೂ ಅಭಿಷೇಕ ಮಾಡಿಸ್ಬೇಕಂತಂದ್ರೆ ನಿಮಗೆ ಫೋನ್ ಮಾಡ್ಬೇಕಾ ಇಲ್ಲ ಇಲ್ಲೇ ದೇವಸ್ಥಾನಕ್ಕೆ ಬಂದು ಹೇಳಿದ್ರೆ ಮಾಡ್ಕೊಡ್ತೀವಿ. ದೇವಸ್ಥಾನಕ್ಕೆ ಅಕಸ್ಮಾತ್ ಬರ್ಲಿಲ್ಲ ಹೇಳಕ್ಕಾಗಲಿಲ್ಲ ಅಲ್ಲ ಅವತ್ತು ದೂರದಿಂದ ಬರೋರು 9:30 ಒಳಗೆ ಇಲ್ಲಿರ್ಬೇಕು ಇಲ್ಲಿ. ಬೆಳಿಗ್ಗೆ ಜಯಂತಪ್ಪ ತಂದ್ಬಿಟ್ಟು ಆಚಾರ್ಯ ಜಯಂತಪ್ಪ ಅಭಿಷೇಕ ಮಾಡ್ರಿ ನಮ್ಗೆ ಸಂಕಲ್ಪ ಮಾಡ್ರಿ ಅಂದಾಗ ಮಾಡ್ಕೊಟ್ಬಿಡ್ರಿ. ಅಕಸ್ಮಾತ್ ಬಹಳ ದೂರ ಇದ್ದಾರಪ್ಪ ಅಂದ್ರೆ ಇಂಥ ದಿವಸ ನಾವು ಬರ್ತಾ ಇದ್ದೀವಿ ನಮಗೆ ಅಭಿಷೇಕ ಮಾಡ್ಬೇಕು ಅಂತ ಹೇಳಿದಾಗ ನಾವು ಅವ್ರಿಗೆಲ್ಲ ಸಪ್ರೇಟ್ ಹೇಳ್ತೀವಿ ಇಂತಿಂದ ತರಬೇಕು ಹೀಗೆ ಮಾಡ್ಬೇಕು ಅಂತ ಹೇಳ್ತೀವಿ. ಇದು ಇವತ್ತಿನ ವಿಡಿಯೋ. ಇದೇ ಥರ ನಿಮ್ಮ ಮುಂದೆ ವೀಡಿಯೋಸ್ ಬರ್ತಾ ಹೋಗ್ತವೆ. ಇನ್ನು ಯಾರ್ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.